ಇನ್ನು ಪಶ್ಚಿಮ ಬಂಗಾಳದ ಟಿಎಂಸಿಯಲ್ಲಿ ಅನಿಶ್ಚಿತತೆ ಮುಂದುವರಿತಾ ಇದೆ. ಶಾಸಕರುಗಳು ಸಂಸದರೆಲ್ಲ ದೀದಿ ವಿರುದ್ಧವಾಗಿ ಬಂಡಾಯ ಎದ್ದಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು 80 ಮಂದಿ ಶಾಸಕರಲ್ಲಿ 58 ಮಂದಿ ಅವ್ರದೇ ಒಂದು ಟೀಮ್ ಮಾಡಿಕೊಂಡು ಅವ್ರದೇ ಅಧಿಕೃತ ವಿರೋಧ ಪಕ್ಷ ಅಂತ ಈಗ ಶುರು ಮಾಡ್ಕೊಂಡಿದ್ದಾರೆ. ಈಗ 20 ಸಂಸದರು NDAಗೆ ಬೆಂಬಲ ಕೊಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ದೇಶದಾದ್ಯಂತ ಇದು ಬಹಳ ಸದ್ದು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಇದರ ಹಿಂದೆ ಅದೊಂದು ತಂತ್ರಗಾರಿಕೆ ಅಡಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಈ ಪ್ರಮಾಣದಲ್ಲಿ ಸಂಸದರು ಎಲ್ಲ ಬಿಜೆಪಿ ಕಡೆ ಮುಖ ಮಾಡಿದ್ದಾರೆ. ಕೆಲ ರಾಜ್ಯಸಭಾ ಮೆಂಬರ್ಸ್ಗಳು ಕೂಡ NDAಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಅಂದ್ರೆ ಅಲ್ಲೊಂದು ತಂತ್ರಗಾರಿಕೆ ಏನದು? ಬನ್ನಿ, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಈಗ. ದೀದಿ ಕೋಟೆ ಇಬ್ಬಾಗದ ಹಿಂದೆ ಬಿಜೆಪಿ ಭರ್ಜರಿ ಕಾರ್ಯತಂತ್ರ. 3/2 ಬಹುಮತಕ್ಕೆ ಬಿಜೆಪಿ ಉರುಳಿಸಿದ ದಾಳ. ಡಿಲಿಮಿಟೇಷನ್, ಮಹಿಳಾ ಮೀಸಲಾತಿ ಗೆಲ್ಲಲು ಭರ್ಜರಿ ಗೇಮ್. ಹಠ ಅಂದ್ರೆ ಇದು, ಆಟ ಅಂದ್ರೆ ಇದು. ಅದೆಲ್ಲಿ ಸೋಲಾಗಿತ್ತೋ ಅಲ್ಲೇ ವಿಜಯದ ಪತಾಕೆ ಹಾರಿಸಲು ರಾಜಕೀಯದ ಆಟ ಶುರುವಾಗಿದೆ. NDA ಮೈತ್ರಿಕೂಟ ಡಿಲಿಮಿಟೇಷನ್ ವಿಧೇಯಕದ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ಅಂಗೀಕಾರಕ್ಕೆ ಭರ್ಜರಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅನ್ನೋ ಚರ್ಚೆ ದೇಶಾದ್ಯಂತ ಸದ್ದು ಮಾಡಿದೆ. ಇದರ ಭಾಗವಾಗಿಯೇ ಬಿಜೆಪಿ ಪಡೆ ದೀದಿ ಕೋಟೆಯನ್ನ ಛಿದ್ರಗೊಳಿಸಿದೆ ಎನ್ನಲಾಗ್ತಿದೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭೆ ಚುನಾವಣೆಯ ನಂತರ ಮಮತಾ ಬ್ಯಾನರ್ಜಿ ಸಾಮ್ರಾಜ್ಯ ನುಚ್ಚು ನೂರಾಗಿದೆ. ಸುಮಾರು 58ರಿಂದ 60 ಶಾಸಕರು ಬಂಡಾಯ ಎದ್ದ ಬಳಿಕ 20 ಸಂಸದರು ದೀದಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. NDA ಮೈತ್ರಿಕೂಟಕ್ಕೆ ಬೆಂಬಲ ಘೋಷಿಸಿದ್ದಾರೆ. ಈ ಬೆಳವಣಿಗೆ ಹಿಂದೆ ಮುಂಬರೋ ಮಳೆಗಾಲದ ಅಧಿವೇಶನದಲ್ಲಿ ಡಿಲಿಮಿಟೇಷನ್ ವಿಧೇಯಕವನ್ನ ಮತ್ತೆ ಮಂಡಿಸೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಏನಿದು ಲೆಕ್ಕಾಚಾರ ಅನ್ನೋ ರಣರೋಚಕ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. NDAಗೆ ಪ್ರಸ್ತುತ 3/2 ಬಹುಮತದ ಕೊರತೆ ಇದ್ದು, ಇದರಿಂದ ಕಳೆದ ಏಪ್ರಿಲ್ನಲ್ಲಿ ಮಹಿಳಾ ಮೀಸಲಾತಿ ಬಿಲ್ಗೆ ಸೋಲಾಗಿತ್ತು. ಸದ್ಯ NDAಗೆ ಲೋಕಸಭೆಯಲ್ಲಿ 293 ಸಂಸದರ ಬಲವಿದೆ. ಮೀಸಲಾತಿ ಅಂಗೀಕಾರಕ್ಕೆ ಸದ್ಯ 360 ಮತಗಳ ಅಗತ್ಯವಿದೆ. ಟಿಎಂಸಿಯ 29 ಸಂಸದರ ಪೈಕಿ 20 ಸಂಸದರು ಬಿಜೆಪಿಗೆ ಬೆಂಬಲ ನೀಡಿದ್ದು, ಈ ಮೂಲಕ NDA ಬಲ 313ಕ್ಕೆ ಏರಿಕೆಯಾಗಿದೆ. ಟಿವಿಕೆ ಜೊತೆಗೆ ಹೋದ ಕಾಂಗ್ರೆಸ್ ಜೊತೆ DMK ಮುನಿಸಿಕೊಂಡಿದ್ದು, ಈ ಮುನಿಸನ್ನ ಬಂಡವಾಳ ಮಾಡಿಕೊಳ್ಳೋಕೆ ಬಿಜೆಪಿ ಮುಂದಾಗಿದೆ. DMK ಬೆಂಬಲ ಪಡೆಯಲು NDA ಪ್ರಮುಖರು ಚರ್ಚೆ ಮಾಡ್ತಿದ್ದಾರೆ ಎನ್ನಲಾಗಿದೆ. DMKನ 22 ಸಂಸದರು ಬಾಹ್ಯ ಬೆಂಬಲ ನೀಡೋ ಸಾಧ್ಯತೆ ಇದೆ ಎನ್ನಲಾಗಿದೆ. DMK ಬಲ ಸಿಕ್ಕರೆ NDA ಬಲ 335ಕ್ಕೇರಲಿದೆ. ಇನ್ನು ಉದ್ಧವ್ ಶಿವಸೇನೆ ಬಣದ ಮೇಲೂ ಬಿಜೆಪಿ ಕಣ್ಣು ಹಾಕಿದ್ದು, 6 ಸಂಸದರನ್ನ ಸೆಳೆಯೋ ಮೂಲಕ 341ಕ್ಕೆ ಸಂಖ್ಯೆ ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಮಾಡಿದೆ. ಕಳೆದ ಏಪ್ರಿಲ್ನಲ್ಲಿ ಬಿಲ್ ಮಂಡಿಸಿದಾಗ ಬೇರೆ ಪಕ್ಷದ 5 ಸಂಸದರು NDA ಪರ ಮತ ಹಾಕಿದ್ರು. ಇವರು ಸೇರಿದ್ರೆ NDA ಬಲ 346ಕ್ಕೇರಲಿದೆ. 3/2 ಬಹುಮತಕ್ಕೆ 14 ಮತಗಳ ಕೊರತೆ ಎದುರಾಗಲಿದ್ದು, ಪಕ್ಷೇತರ ಸಂಸದರು ಅಥವಾ ಅಡ್ಡ ಮತದಾನದ ಮೂಲಕ ಮಹಿಳಾ ಮೀಸಲಾತಿ ಬಿಲ್ ಗೆಲ್ಲಲು NDA ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ವರದಿಯಾಗಿದೆ. ರಾಜ್ಯಸಭೆಯಲ್ಲಿ 3/2 ಬಹುಮತಕ್ಕೆ 164 ಸ್ಥಾನಗಳು ಬೇಕಿವೆ. ಸದ್ಯ NDA ಬಲ 150 ಇದ್ದು, ಈ ರಾಜ್ಯಸಭೆ ಚುನಾವಣೆ ಮುಗಿದ ಬಳಿಕ ಬಿಜೆಪಿ ಸಂಖ್ಯೆ ಹೆಚ್ಚಾಗಲಿದೆ. ಇದರಿಂದ ಬಿಲ್ ಅಂಗೀಕಾರಕ್ಕೆ ರಾಜ್ಯಸಭೆಯಲ್ಲಿ ಬಿಜೆಪಿ ಹಾದಿ ಸುಗಮವಾಗಲಿದೆ. ಹೀಗಾಗಿ ಲೋಕಸಭೆಯಲ್ಲಿ ಬಹುಮತಕ್ಕೆ ಸ್ಥಾನ ಬಲಪಡಿಸಿಕೊಂಡು ಮಹಿಳಾ ಮೀಸಲಾತಿ ಬಿಲ್ ಗೆಲ್ಲಲು ಕಮಲ ಪಡೆ ಚಕ್ರವ್ಯೂಹ ರೂಪಿಸಿದೆ. ಬಿಜೆಪಿಯ ಈ ಪ್ಲಾನ್ನಿಂದ ಇಂಡಿಯಾ ಮೈತ್ರಿಕೂಟ ಪತರಗೊಟ್ಟಿ ಹೋಗಿದೆ. ನೆನೆ 23 ಮಿತ್ರ ಪಕ್ಷಗಳು ಸೇರಿ ಇಂಡಿಯಾ ಕೂಟ ಸಭೆ ಮಾಡಿದೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿರೋ ಮಮತಾ ಸೋನಿಯಾ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಕಲ್ಯಾಣ್ ಬ್ಯಾನರ್ಜಿ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬನ್ನಿ ಅಂತ ಸಂಸದರಿಗೆ ಸವಾಲ್ ಹಾಕಿದ್ದಾರೆ. রিজাইন করো, জিতে এসো, বিজেপির টিকিটে বা ওর টিকিটে করো না ভাই, যা ইচ্ছা আমাদের সম্বন্ধে বলো। এসব দোঁয়াশলা, বিশ্বাসঘাতক, গদ্দার. ಮಹಿಳಾ ಮೀಸಲಾತಿ ಬಿಲ್ ಜಾರಿಗೊಳಿಸಲು ಪಣ ತೊಟ್ಟಿರೋ ಬಿಜೆಪಿ ಶತಾಯಗತಾಯ ಪ್ರಯತ್ನ ಮುಂದುವರೆಸಿದೆ. ಪ್ಲಾನ್ ವರ್ಕೌಟ್ ಆದ್ರೆ ಜುಲೈಗೆ ಬಿಲ್ ಮಂಡಿಸೋ ಸಾಧ್ಯತೆ ಇದೆ.
ಬ್ಯೂರೋ ರಿಪೋರ್ಟ್, TV9.